ದೋಸೆ ರೆಡಿ ಆಗಿದೆ ನೋಡಿ. ಮದುವೆಯಲ್ಲಿ ಇದ್ರೆ ಇವರೇ ಫ್ರೀಯಲ್ಲಿ. ಪಾಲಕ್ ಸೊಪ್ಪಿನ ದೋಸೆ ನೋಡುವ, ಟೇಸ್ಟ್ ಮಾಡುವ ಹೇಗಾಗಿದೆ ಅಂತ. ಸೂಪರ್ ಆಗಿದೆ. ಹಾಯ್, ಹಲೋ ಎಲ್ರಿಗೂ. ಇವತ್ತು ನಮ್ಮ ಅತ್ತಿಗೆ ನನಗೋಸ್ಕರ ಒಂದು ಅಡಿಗೆ ಮಾಡ್ತಾ ಇದ್ದಾರೆ. ಏನು ಮಾಡ್ತಾ ಇದ್ದೀರಾ? ಪಾಲಕ್ ದೋಸೆ. ಪಾಲಕ್ ದೋಸೆ ನೋಡೋಣ ಪಾಲಕ್ ದೋಸೆ ಹೇಗೆ ಮಾಡ್ತಾರೆ ಅಂತ. ರೆಸಿಪಿ ಊಟಕ್ಕೆ. ಊಟಕ್ಕೆ ಕೂಡ ಖಾರ ದೋಸೆ ಟೈಪ್. ಏನೇನು ಹಾಕ್ತಾ ಇದ್ದೀರಾ? 1 ಪಾವ್ ಅಕ್ಕಿ ಉಂಟು, ದೋಸೆ ಅಕ್ಕಿ. ಮತ್ತೆ ಒಂದು 6 ಮೆಣಸು, ಖಾರಕ್ಕೆ ಎಷ್ಟು ಬೇಕಷ್ಟು. ಅದನ್ನ ಕ್ಲೀನ್ ಮಾಡಿ ತೊಳೆದಿಟ್ಟಿದ್ದೇನೆ. ಅದನ್ನೀಗ ರುಬ್ಬುವ. ಈಗ ಅಕ್ಕಿ ಮತ್ತೆ ಮೆಣಸು ಹಾಕೊಂಡಿದ್ದಾರೆ. ಈಗ ಒಂದು 5-6 ಬೆಳ್ಳುಳ್ಳಿ ಒಂದು 5-6 ಹೆಸರು. 1.5 ಚಮಚ ಕೊತ್ತಂಬರಿ ಉಂಟು. ಒಂದು ಅರ್ಧ ಚಮಚ ಜೀರಿಗೆ ಉಂಟು. ಒಂದು ಚಿಕ್ಕದ ಹುಳಿ, ಹುಣಸೆ ಹುಳಿ, ಅರಿಶಿನ, ಒಂದು ಸ್ಪೂನ್ ಉಪ್ಪುಂಟು. ಮತ್ತೆ ನೋಡ್ಕೊಂಡು ಹಾಕ್ಬೋದು. ಈಗ ಇದನ್ನ ರುಬ್ಬುವ. ಚೂರು ಜರಿ ಉಂಟು. ಈ ತರ ರುಬ್ಬಿ ತಂದಿದ್ದಾರೆ. ನೈಸ್ ರುಬ್ಬಬಾರ್ದಾ? ಸ್ವಲ್ಪ ಜರಿ ಇದನ್ನ ಬೇರೆ ಸೊಪ್ಪು ಹಾಕಿ ಕೂಡ ಮಾಡ್ಬೋದಾ? ಬೇರೆ ಸಹ ಹಾಕ್ಬೋದು. ಬೇರೆ ಯಾವುದು ಸೊಪ್ಪು? ಮೆಂತ್ಯ ಸೊಪ್ಪು ಹಾಕ್ಬೋದು. ಮತ್ತೆ ಚಟ್ಟೆ ಸೊಪ್ಪು ಹಾಕ್ಬೋದು. ಚಗಟೆ ಸೊಪ್ಪು, ಮತ್ತೆ ಇದು ಕ್ಯಾಬೇಜ್ ಹಾಕ್ಬೋದು. ಕೆಸುವಿನಲ್ಲಿ ಚಿಕ್ಕದು ಕಟ್ ಮಾಡಿ ಹಾಕ್ಬೋದು. ಚೆನ್ನಾಗಾಗ್ತದೆ ಊಟಕ್ಕೆ. ಇದಕ್ಕೀಗ ಸ್ವಲ್ಪ ಕರಿಬೇವು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಸ್ವಲ್ಪ ನೀರುಳ್ಳಿ, ಚಿಕ್ಕದು ಒಂದು ನೀರುಳ್ಳಿ. ಇಲ್ಲಿ ಪಾಲಕ್ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಎಷ್ಟು? ಒಂದು ಕಟ್ ಪಾಲಕ್? ಒಂದು ಕಟ್ ಉಂಟು ಚಿಕ್ಕದು. ಮಿಕ್ಸ್ ಮಾಡ್ಕೊಳ್ಳೋದು. ಮಿಕ್ಸಿ ತೊಳೆದು ಸ್ವಲ್ಪ ನೀರು ಹಾಕಿದರೆ ಸಾಕಾಗ್ತದೆ. ಇವಾಗ ದೋಸೆ ಹೇಗೆ ಮಾಡೋದು ತೋರಿಸ್ತಾರೆ. ದೋಸೆ ಹಂಚು ಕಾಯ್ಲಿಕ್ಕೆ ಇಟ್ಟಿದ್ದಾರೆ. ಹಂಚು ಸ್ವಲ್ಪ ಬಿಸಿಯಾಗಿದೆ. ಇವಾಗ ಹಿಟ್ಟನ್ನು ಹಾಕೊಳ್ತಾ ಇದ್ದಾರೆ. ತೆಳುವಾಗಿ ಹರಡ್ಬೇಕಾ? ತುಂಬಾ ತೆಳುಬೇಕಂತೆಲ್ಲ, ಸ್ವಲ್ಪ. ಅದಕ್ಕೆ ಚೂರು ಮೇಲಿನ ಎಣ್ಣೆ. ಇದು ಬೇಯಿಲಿ. ಎಷ್ಟು ಹೊತ್ತು ಬೇಯಬೇಕಿದೆ? 2-3 ನಿಮಿಷ ಬೇಯ್ತು. ದೋಸೆ ಬೇಯ್ತಾ ಉಂಟು. ದೋಸೆ ಬೇಯೋಷ್ಟೊತ್ತು ಇವರ ಹತ್ರ ಸ್ವಲ್ಪ ಮಾತಾಡುವ. ಇವರದ್ದು ನಿಮ್ದು ಹೇಳಿ, ನಿಮ್ದು ಹಾಬೀಸ್ ಎಲ್ಲ ಏನು? ಇವರಿಗೆ ತುಂಬಾ ಹಾಬೀಸ್ ಉಂಟು. ಇವರು ಸೀರೆ ಕುಚ್ಚೆಲ್ಲ ಹಾಕ್ತಾರೆ, ಮತ್ತೆ ಡ್ರಾಯಿಂಗ್ ಮಾಡ್ತಾರೆ, ಸ್ವಲ್ಪ ಎಂಬ್ರಾಯ್ಡ್ರಿ ಮಾಡ್ತೇನೆ. ಎಂಬ್ರಾಯ್ಡ್ರಿ ಮಾಡ್ತಾರೆ, ಮೆಹಂದಿ ಹಾಕ್ತೇನೆ. ಮೆಹಂದಿ ಒಳ್ಳೆ ಹಾಕ್ತಾರೆ. ನಮ್ಗೆಲ್ಲ ಇವರು ಮದುವೆಯಲ್ಲಿ ಇದ್ರೆ ಇವರೇ ಮೆಹಂದಿ ಫ್ರೀಯಲ್ಲಿ ಹಾಕಿ ಮುಂಚೆಲ್ಲ ಹಾಕ್ತಾ ಇದ್ದೆ ಮದುಮಕ್ಕಳಿಗೆ. ಈಗ ಕಡಿಮೆ, ಮಗುವಾದ್ಮೇಲೆ. ಬ್ಯೂಟಿಷಿಯನ್ ಕೋರ್ಸ್ ಕೂಡ ಮಾಡಿದ್ದಾರೆ. ಹಾಗೆ ಇವಾಗ ಮಗು ಆಗಿದ್ದಲ್ಲ, ಸ್ವಲ್ಪ ಅವಳದೇ ಕೆಲಸ ಜಾಸ್ತಿ ಆಗ್ತದೆ. ಈಗ ಅವಳದ್ದು ಪೋಖ್ರಿ ಜಾಸ್ತಿ ಉಂಟು ಸ್ವಲ್ಪ. ಇವಾಗ ದೋಸೆ ಬೆಂದಿದೆ ನೋಡು. 1-3 ನಿಮಿಷ ಆಗಿದೆ. ಈಗ ದೋಸೆಯನ್ನು ಈಗ ಉಲ್ಟಾ ಬೇಯಿಸ್ಬೇಕು. ಉಲ್ಟಾ ಹಾಕಿ ದೋಸೆ ರೆಡಿ ಆಗಿದೆ ನೋಡಿ. ಒಳ್ಳೆ ಘಮ ಘಮ ಪರಿಮಳ ಬರ್ತಾ ಉಂಟು. ಬಿಸಿ ದೋಸೆ ರೆಡಿ ದೋಸೆ ಊಟಕ್ಕೆ. ನಮ್ಮ ಅತ್ತಿಗೆ ಇಲ್ಲಿ ಮಾಡಿಕೊಟ್ಟಿದ್ದಾರೆ ಪಾಲಕ್ ಸೊಪ್ಪಿನ ದೋಸೆ. ನೋಡುವ, ಟೇಸ್ಟ್ ಮಾಡುವ ಹೇಗಾಗಿದೆ ಅಂತ. ಒಳ್ಳೆಗಿದೆ.
ಊಟಕ್ಕೆಲ್ಲ ಸೈಡಾಗಿ ಮಾಡ್ಕೊಳ್ಬೋದು, ಒಳ್ಳೆ ಉಂಟು ಖಾರ ಖಾರ ಆಗಿ. ಈ ಪೂಡಿ ಎಲ್ಲ ಬದಲಿಗೆ ಈ ಥರ ಮಾಡ್ಬೋದು. ಪಾಲಕ್ ಸೊಪ್ಪಿದ್ದು ದೋಸೆ ಒಳ್ಳೆಯಾಗಿದೆ. ಇದನ್ನು ಪಾಲಕ್ ಸೊಪ್ಪು ಬದಲಿಗೆ ನೀವು ಮೆಂತ್ಯ ಸೊಪ್ಪು ಆಮೇಲೆ ಬೇರೆ ಯಾವ ಸೊಪ್ಪು ಕೂಡ ಹಾಕಿ ಮಾಡ್ಕೊಳ್ಬೋದು, ತುಂಬ ಟೇಸ್ಟ್ ಆಗ್ತದೆ. ನೀವು ಕೂಡ ಮಾಡ್ಕೊಳ್ಳಿ ಒಂದ್ಸಲ, ಸೂಪರ್ ಆಗಿದೆ.